ಕಿಚ್ಚ ಸುದೀಪ್ ಅವರ ಬಹುನಿರೀಕ್ಷಿತ ಸಿನಿಮಾ ಮ್ಯಾಕ್ಸ್ ಚಿತ್ರದ ಸುದ್ದಿ ಒಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆಯಂತೆ. ಹೌದು, ಈ ಪೇಜ್ ಒಂದು ಪೇಜ್ ಮುಖಾಂತರ ಇರುವಂತಹ ಈ ಸುದ್ದಿ ಇದೀಗ ಟ್ವಿಟರ್ ಸಾಕಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ ಈ ಸುದ್ದಿ ಹರಿದಾಡ್ತಿದೆ. ಈ ಮ್ಯಾಕ್ಸ್ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯ ಏನದು, ಯಾವ ವಿಚಾರವಾಗಿ ಇಷ್ಟೊಂದು ವೈರಲ್ ಆಗಿರೋದು, ಏನು ಗುಡ್ ನ್ಯೂಸ್ ಆದಷ್ಟು ಬೇಗ ಸಿಗುತ್ತಾ ಒಂದು ಮ್ಯಾಕ್ಸ್ ವಿಚಾರವಾಗಿ ಅನ್ನೋದು ಇದೀಗ ಅಭಿಮಾನಿಗಳು ಸಾಕಷ್ಟು ಕಾಯ್ತಾ ಇರುವಂತಹ ವಿಚಾರ. ಸುದೀಪ್ ಅಭಿಮಾನಿಗಳು ತಮ್ಮದೇ ರೀತಿಯಲ್ಲಿ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹಾಗೇನೆ ಅತಿ ದೊಡ್ಡ ಹಬ್ಬವನ್ನು ಮಾಡೋಕೆ ರೆಡಿಯಾಗಿದ್ದಾರೆ. ಅಂದಹಾಗೆ ಏನಿದು ವಿಷಯ, ಯಾವ ವಿಚಾರಕ್ಕೆ ಸಂಬಂಧಿಸಿದಂತೆ ಫ್ಯಾನ್ಸ್ ಕ್ರೇಜ್ ಹೆಚ್ಚಾಗ್ತಿದೆ ಅನ್ನೋ ಒಂದು ಕೇಳೋದಾದರೆ, ಅದುವೇ ಸಿನಿಮಾದ ರಿಲೀಸ್ ಡೇಟ್. ಹೌದು, ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ಯಾವಾಗ ಅನ್ನುವ ಕುತೂಹಲ ಹೆಚ್ಚಾಗಿತ್ತು. ಆ ಒಂದು ಕುತೂಹಲ ಸುತ್ತುವೇ ಇರೋ ಇನ್ನಷ್ಟು ವಿಚಾರಗಳು ನಾನು ಹೇಳ್ತಾ ಹೋಗ್ತೀನಿ. ಈ ವರ್ಷ ಕಿಚ್ಚ ಸುದೀಪ್ ಒಂದೇ ಒಂದು ಸಿನಿಮಾ ಕೂಡ ಬಂದಿಲ್ಲ. ಕಳೆದ ವರ್ಷವೂ ಹಾಗೆ ಆಯಿತು. ಅಭಿಮಾನಿಗಳು ಕಾಯುತ್ತಲೇ ಇದ್ರು. ಆದರೆ ಈ ವರ್ಷ ಮ್ಯಾಕ್ಸ್ ಸಿನಿಮಾ ಬರುತ್ತದೆ ಅನ್ನೋ ನಿರೀಕ್ಷೆ ಜಾಸ್ತಿ ಇತ್ತು. ಅದು ಎಲ್ಲದಕ್ಕೂ ಹೆಚ್ಚಾಗಿ ಕಿಚ್ಚ ಸುದೀಪ್ ಫ್ಯಾನ್ಸ್ ಈ ಚಿತ್ರದ ಆಗಮನವನ್ನು ಸೆಲೆಬ್ರೇಟ್ ಮಾಡೋಕೆ ಕಾಯ್ತಿದ್ದಾರೆ. ಮ್ಯಾಕ್ಸ್ ಈ ವರ್ಷ ಗ್ಯಾರಂಟಿ ಎನ್ನುವ ಸುದ್ದಿ ಇದೆ. ಆದರೆ ಅಧಿಕೃತವಾಗಿ ಸಿನಿಮಾ ತಂಡದಿಂದ ಇನ್ನೂ ಮಾಹಿತಿ ಬಂದಿಲ್ಲ. ಸುದ್ದಿ ಇದೆ ಅಂದ ಮೇಲೆ ಬಹುಶಃ ಟೈಮ್ ನೋಡಿಕೊಂಡು ಎಲ್ಲವನ್ನ ಹೇಳ್ತಾರೆ ಅಂತ ಅನಿಸುತ್ತೆ. ಸದ್ಯ ಡಿಸೆಂಬರ್ 26 ಅನ್ನೋ ಡೇಟ್ ಸಾಕಷ್ಟು ಕಡೆ ಓಡಾಡ್ತಾ ಇದೆ. ಡಿಸೆಂಬರ್ 26ರಂದು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ. ಆ ಒಂದು ಡೇಟ್ ಇಟ್ಟುಕೊಂಡು ಫ್ಯಾನ್ಸ್ ಖುಷಿ ಪಡ್ತಿದ್ದಾರೆ. ಟ್ವಿಟರಲ್ಲಿ ಸುದೀಪ್ ಫ್ಯಾನ್ ಪೇಜ್ ಅನ್ನೋ ಒಂದು ಸೆಲೆಬ್ರೇಟ್ ಮಾಡ್ತಿರುವಂತಹ ಇದು ತಮ್ಮದೇ ಒಂದಷ್ಟು ಪೇಜ್ಗಳನ್ನು ಮ್ಯಾಕ್ಸ್ ಇದೇ ವರ್ಷ ರಿಲೀಸ್ ಆಗುತ್ತೆ ಅಂತ ಮಾತನಾಡಿದ್ದಾರೆ. ಮ್ಯಾಕ್ಸ್ ಚಿತ್ರದ ರಿಲೀಸ್ ಬಗ್ಗೆ ಹೆಚ್ಚಿನ ಕುತೂಹಲ ಇದೆ. ಸಿನಿಮಾದ ಬಹುತೇಕ ಕೆಲಸ ಮುಗಿದಿದೆ ಅನ್ನುವ ಸುದ್ದಿ ಕೂಡ ಬಂದಿದೆ. ಆದರೆ ರಿಲೀಸ್ ಡೇಟ್ ಯಾಕೆ ಅನೌನ್ಸ್ ಆಗ್ತಿಲ್ಲ ಅನ್ನೋದು ಕ್ವಶನ್ ಮಾರ್ಕ್. ಸೊ ಅದರ ಮಧ್ಯೆ ಡಿಸೆಂಬರ್ 26 ಇದೇ ಒಂದು ಡೇಟನ್ನು ಸಾಕಷ್ಟು ಕಡೆ ಬಳಕೆ ಮಾಡಿರೋದ್ರಿಂದ ಹೆಚ್ಚಾಗಿ ಡಿಸೆಂಬರ್ 26ಕ್ಕೆ ಮ್ಯಾಕ್ಸ್ ರಿಲೀಸ್ ಆಗುತ್ತೆ ಅನ್ನೋದು ಅಪ್ಡೇಟ್ ವೈರಲ್ ಆಗ್ತಿರುವಂಥದ್ದು. ಮ್ಯಾಕ್ಸ್ ಚಿತ್ರ ಆಕ್ಷನ್ ಥ್ರಿಲ್ಲರ್ ಸಿನಿಮಾವಾಗಿದ್ದು ವಿಜಯ್ ಕಾರ್ತಿಕೇಯ ಈ ಸಿನಿಮಾವನ್ನು ಡೈರೆಕ್ಷನ್ ಮಾಡಿದ್ದಾರೆ. ಸದ್ಯ ಈ ಚಿತ್ರಕ್ಕೆ ಅಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದಾರೆ. ಶೇಖರ್ ಚಂದ್ರ ಕ್ಯಾಮರಾ ವರ್ಕ್ ಮಾಡಿದ್ದಾರೆ. ವಿಶೇಷ ಏನಂದರೆ ಇದು ಸಿನಿಮಾದಲ್ಲಿ ಕನ್ನಡ ನಟಿ ಮಣಿಯರಿದ್ದಾರಂತೆ. ಸೊ ಸುಕೃತವಾಗಲೇ ಸಂಯುಕ್ತ ಹೊರನಾಡ್ ಸೇರಿದಂತೆ ಹಲವು ಕಲಾವಿದರಿದ್ದಾರೆ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿರೋ ಉಗ್ರ ಮಂಜು ಕೂಡ ಇದ್ದಾರೆ. ಅವರು ಇದರಲ್ಲಿ ಪೊಲೀಸ್ ಪಾತ್ರವನ್ನು ಮಾಡಿದ್ದಾರೆ. ಇನ್ನು ಸದ್ಯ ವರಲಕ್ಷ್ಮಿ ಶರತ್ ಕುಮಾರ್ ಕಿಚ್ಚನಿಗೆ ಜೋಡಿಯಾಗಿದ್ದಾರೆ ಅಂತ ಹೇಳಬಹುದು. ಇನ್ನು ಚಿತ್ರದಲ್ಲಿ ಕಿಚ್ಚ ಸುದೀಪ್ ಪೊಲೀಸ್ ಆಫೀಸರ್ ಪಾತ್ರದನ್ನು ಮಾಡ್ತಿದ್ದಾರೆ. ಅರ್ಜುನ್ ಮಹಾಕ್ಷನ್ ಎನ್ನುವ ಖಡಕ್ ಆಫೀಸರ್ ರೋಲ್ ಮಾಡಿದ್ದಾರೆ. ಇದರ ಝಲಕ್ ಈಗಾಗಲೇ ಬಿಟ್ಟಿರೋ ಟೀಸರ್ ಅಲ್ಲಿಯೇ ರಿವೀಲ್ ಆಗಿದೆ. ಸಿನಿಮಾದ ಹಾಡು ಸ್ಪೆಷಲ್ ಫೀಲ್ ಕೊಡ್ತಿವೆ. ಮ್ಯಾಕ್ಸಿಮಮ್ ಮಾಸ್ ಹಾಡು ಗಮನ ಸೆಳೆದಿದೆ. ಟೈಟಲ್ ಸಾಂಗ್ ಕೂಡ ಕುತೂಹಲ ಮೂಡಿಸಿದೆ ಅಂತಲೂ ಹೇಳಬಹುದು. ಸದ್ಯ ಡಿಸೆಂಬರ್ 26ಕ್ಕೆ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗುತ್ತಾ, ನಾವು ಕಾದು ನೋಡಬೇಕಿದೆ. ನೀವು ಕಿಚ್ಚ ಸುದೀಪ್ ಫ್ಯಾನ್ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ನೀವು ಯಾರು ಫ್ಯಾನ್ ಅಂತ.